ನಮಸ್ತೆ ಸ್ಟೂಡೆಂಟ್ಸ್. ಬಹಳಷ್ಟು ಜನ ನಮಗೆ ಫೋನ್ಸು ಕಾಲ್ಸ್ನ ಮುಖಾಂತರ ಎಕ್ಸಾಮಿನೇಷನ್ ಯಾವಾಗ ಆಗುತ್ತೆ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ಸೊ ಈ ಹಿಂದೆ ರಿಲೀಸ್ ಆದಂಥ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನಲ್ಲಿ 11ನೇ ತಾರೀಕು ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬರ್ತಿದ್ರು. ಸೊ ಅಲ್ಲೇ ನಾವು ಕ್ಲಾರಿಟಿನ ಕೊಟ್ಟಿದ್ವಿ, ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದು ಟೆಂಟೇಟಿವ್ ಅಂತ ಹೇಳಿ. ಸೊ ಇನ್ ಕೇಸ್ ಏನಾದರೂ ಪಕ್ಕ 11ಕ್ಕೆ ಆಗುತ್ತೆ ಅನ್ನೋದಾಗಿದ್ರೆ ಅಲ್ಲಿ ಟೆಂಟೇಟಿವ್ ಅಂತ ಕೊಡ್ತಾ ಇರಲಿಲ್ಲ. ಓಕೆ, ಸೊ ಈ ರೀತಿ ಯಾವಾಗ ಎಕ್ಸಾಮು ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಂಡು ಅದಕ್ಕೆ ಟೈಮ್ ವೇಸ್ಟ್ ಮಾಡಬಹುದು. ದಯವಿಟ್ಟು ನಿಮ್ಮ ಎಕ್ಸಾಮಿನೇಷನ್ಗೆ ಇರೋವಂಥ ಸಮಯದಲ್ಲಿ ಪ್ರಿಪೇರ್ ಆಗಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ವಾಟ್ಸ್ಆ್ಯಪ್ನಲ್ಲಿ ಮೆಸೇಜ್ ಮಾಡಿ ನಮಗೆ ಎಕ್ಸಾಮ್ಗೆ ಹೆಲ್ಪ್ ಬೇಕು ಅಂತೇಳಿ ಖಂಡಿತವಾಗಿ ನಮ್ಮ ಕಡೆಯಿಂದ ಸಿಗುವಂಥ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ನೀವು ಪಾಸ್ ಮಾಡ್ಕೊಳ್ಬೋದು. ಇನ್ನು ಈ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನಾನು ನಿಮಗೆ ಸಜೆಷನ್ ಮಾಡೋದು ಏನು ಅಂತಂದ್ರೆ, ದಯವಿಟ್ಟು ಇದನ್ನ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಡಿ. ಯಾಕೆ ಅಂತಂದ್ರೆ ಇದನ್ನ ಯಾರು ಬೇಕಂತ ಮಾಡ್ತಾ ಇಲ್ಲ, ಯಾರು ನಿರ್ಲಕ್ಷ್ಯ ಮಾಡಿ ಮಾಡ್ತಾ ಇಲ್ಲ. ಒಂದು ಡೇಟಾಬೇಸ್ ಅಂದ್ರೆ ಸಾಫ್ಟ್ವೇರ್ನಲ್ಲಿ ಇಶ್ಯೂ ಇದೆ, ಬೋರ್ಡ್ನಲ್ಲಿ ಇರುವಂಥದ್ದು. ಸೊ ಆ ಸಾಫ್ಟ್ವೇರ್ ಬಗ್ಗೆ ಯಾರಿಗೆ ನಾಲೆಡ್ಜ್ ಇರುತ್ತೆ ಅವ್ರಿಗಷ್ಟೇ ಇದು ಅರ್ಥ ಆಗುತ್ತೆ ಇದು ಎಂಥ ಸಮಸ್ಯೆ, ಇದನ್ನ ಆದಷ್ಟು ಬೇಗ ಬಗೆಹರಿಸುವಂಥ ಸಮಸ್ಯೆನೋ ಅಲ್ವಾ ಅಂತ ಹೇಳಿ. ಸೊ ಯಾಕೆ ಇನ್ನೂ ನಮಗೆ ಟೈಮ್ ಟೇಬಲ್ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇದು. ಓಕೆ, ಅವ್ರದ್ದು ಯಾವುದು ತಪ್ಪಿಲ್ಲ, ಏನೋ ಒಂದು ಡೇಟಾಬೇಸ್ನಲ್ಲಿ ಒಂದು ಎರರ್ಸ್ ಇದೆ, ಅದನ್ನು ರೆಸಾಲ್ವ್ ಮಾಡ್ಕೊಂಡ ತಕ್ಷಣ ಅವ್ರ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತಾರೆ. ಸೊ ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಅಂತೇಳಿ ರಜೆ ದಿನಗಳಲ್ಲೂ ಕೂಡ ಹಗಲು ರಾತ್ರಿ ಬೋರ್ಡ್ನವರು ಕೆಲಸ ಮಾಡ್ತಾ ಇದ್ದಾರೆ. ಲೆಟ್ ಇಸ್ ಆಲ್ ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಇನ್ನು ನಾವು ಪ್ರಶ್ನೆಗಳನ್ನ ಇಟ್ಕೊಂಡು ಸಮಯನ ವ್ಯರ್ಥ ಮಾಡೋ ಬದಲು ಇರೋ ಸಮಯದಲ್ಲಿ ಪಾಸಿಟಿವ್ ಆಗಿ ನೋಡ್ತಾ ಎಕ್ಸಾಮಿನೇಷನ್ಗೆ ಚೆನ್ನಾಗಿ ಓದಿ ಬರೆದು ಈಸಿಯಾಗಿ ಪಾಸ್ ಮಾಡೋದು, ಸ್ಕೋರ್ ಮಾಡೋದನ್ನ ನೋಡೋಣ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.